ಇನ್ನು ಗುರುಗೋಚಾರ ಫಲ 2025 ಮಕರ ರಾಶಿಯವರಿಗೆ ಹೇಗಿದೆ ಅಂದರೆ, ಶನಿ ಕಾಟದಿಂದ ವಿಮುಕ್ತರಾದ್ರಿ, 7.5 ವಿಮುಕ್ತರಾದ್ರಿ ಅಂತ ನಿಟ್ಟುಸಿರು ಬಿಡಬೇಕೋ ಅಥವಾ ಗುರುವಿನ ಅನಾನುಗ್ರಹಕ್ಕೆ ಉಂಟಾಗ್ತಾ ಇದ್ದೀರಿ ಅನ್ನುವಂತಹ ಯೋಚನೆಗೆ ಬೀಳಬೇಕೋ ಗೊತ್ತಾಗದ ಪರಿಸ್ಥಿತಿ. ಹಾವಿನ ಬಾಯಿಂದ ಏನೋ ತಪ್ಪಿಸ್ಕೊಂಡ್ರಿ, ಆದರೆ ಚೇಳಿನ ಬಾಯಿಗೆ ಬಿದ್ದಾಗುತ್ತೆ. ಅದು ಕುಟುಕತನೇ ಇರುತ್ತೆ, ಒಂದು ರೀತಿಯಾಗಿ ಹಿಂಸೆ. 6ನೇ ಮನೆಗೆ ಬರೋದ್ರಿಂದಾಗಿ ನಿಮಗೆ ವಿಪರೀತ ವ್ಯಾಧಿಗಳು ಜಾಸ್ತಿ ಆಗುತ್ತೆ. ದೇಹದಲ್ಲಿ ತುಂಬ ರೋಗ ರುಜಿನಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಂಟು ರೋಗಗಳು, ಚರ್ಮವ್ಯಾಧಿಗಳು, ಕೂದಲಿಗೆ ಸಂಬಂಧಪಟ್ಟ ಹಾಗೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ, ಕರುಳಿಗೆ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳು ಉಂಟಾಗುವಂಥದ್ದು. ಎಸ್ಪೆಷಲಿ ನಿಮಗಾಗುವಂಥದ್ದು ಇನ್ಫೆಕ್ಷನ್ಗಳು, ಸ್ಟಮಕ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅನ್ಹೈಜಿನಾಗಿ ತಯಾರು ಮಾಡಿದಂತಹ ಊಟಗಳನ್ನು ನೀವು ವರ್ಜಿಸಬೇಕು. ಯಾವುದೇ ಕಾರಣಕ್ಕೂ ಮನೆ ಒಳಗಾಗಲಿ ಅಥವಾ ಹೊರಗಾಗಲಿ, ಏನು ಹೊರಗಡೆ ಹೋಟೆಲ್ನಲ್ಲೇ ನಮಗೆ ಯಾವಾಗಲೂ ಹೈಜಿನ್ ಇಲ್ದಿರೋ ಊಟ ಸಿಗುತ್ತೆ ಅಂತಲ್ಲ, ಎಷ್ಟೋ ಬಾರಿ ಮನೆಗಳಲ್ಲೂ ಸಹ ಹೈಜಿನ್ ಇಲ್ದಿರೋವಂಥ ಊಟಗಳನ್ನೇ ಮಾಡ್ತಾರೆ. ಸೊ ಹಾಗಾಗಿ ಹೈಜಿನ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು ಆಹಾರದ ಕ್ರಮವನ್ನು ನೀವು ಸರಿಯಾಗಿ ನೋಡ್ಕೊಳ್ಬೇಕು. ಆರೋಗ್ಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ನೀವು ಸಾಧಿಸಿಕೊಳ್ಬೇಕು. ಹಣಕಾಸಿನ ವಿಚಾರ ಅಂತ ಬಂದ ಸಂದರ್ಭಕ್ಕೆ ಧನಸ್ಥಾನದ ಮೇಲೇನೋ ದೃಷ್ಟಿ ಬರ್ತಾ ಇದೆ. ಸೊ ತೊಂದರೆ ಇಲ್ಲ, ಹಣಕಾಸಿನ ಒಳಹರಿವು ನಿಮಗೆ ಅನುಕೂಲಕರವಾಗಿಯೇ ಇರುತ್ತೆ. ಆದರೂ ವ್ಯಯಸ್ಥಾನದ ಮೇಲೂ ಸಹ ದೃಷ್ಟಿ ಇದೆ, ವ್ಯಯವೂ ಸಹ ಆಗ್ತಾ ಹೋಗೋದು. ನೋಡಿ, ನಿಮಗೆ ಲಾಭದ ಮೇಲೂ ಧನಸ್ಥಾನದ ಮೇಲೂ ದೃಷ್ಟಿ, ವ್ಯಯಸ್ಥಾನದ ಮೇಲೂ ದೃಷ್ಟಿ. ದುಡ್ಡು ಹೀಗೆ ಕೊಡೊಟ್ಟು ಬಿಡೋದು, ಹಾಗೇ ವಾಪಸ್ ಕಿತ್ಕೊಂಡ್ಬಿಡೋದು. ಮನೆಯ ಹಿರಿಯರ ಅನಾರೋಗ್ಯ ನಿಮ್ಮನ್ನು ಇನ್ನೊಂದಷ್ಟು ಚಿಂತೆಗೆ ಈಡು ಮಾಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಹಿನ್ನಡೆಯನ್ನು ನೀವು ನೋಡಬೇಕಾಗತ್ತೆ. ನಂಬಿಕೆ ದ್ರೋಹಗಳು ಜಾಸ್ತಿ ಆಗ್ತಕ್ಕಂಥದ್ದು. ಸರಿಯಾದ ಸಮಯಕ್ಕೆ ಬರಬೇಕಾದಂತಹ, ಸರಿಯಾದ ಸಮಯಕ್ಕೆ ಆಗಬೇಕಾದಂತಹ ಕೆಲಸ ಕಾರ್ಯಗಳಾಗಲಿ, ಹಣಕಾಸುಗಳಾಗಲಿ ಯಾವುದೂ ಸಹ ಕೈಗೂಡೋದಿಲ್ಲ. ಒಟ್ಟಾರೆಯಾಗಿ ಒಂದಿಷ್ಟು ಚಿತ್ರಹಿಂಸೆಯನ್ನು ನೀವು ಅನುಭವಿಸಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ. ಇನ್ನು ಮಕರ ರಾಶಿಯವರಿಗೆ ಗುರುವಿನ ಅನುಗ್ರಹವು ಸಂಪೂರ್ಣವಾಗಿ ಇರೋದಿಲ್ಲ. ನಿಮ್ಮ ಬುದ್ಧಿಶಕ್ತಿಯ ಮೇಲೆ, ಜ್ಞಾನದ ಮೇಲೆ, ದೇಹದ ಮೇಲೆ ಹಲವಾರು ರೀತಿಯಾಗಿ ತೊಂದರೆಗಳು ಬರ್ತಾ ಇರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಹಲವು ವಿಧದ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗೆ ಇಲ್ಲ. ಹಲವಾರು ರೀತಿಯಲ್ಲಿ ಒಂದಿಷ್ಟು ಗೊಂದಲಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಒಂದಷ್ಟು ಅಪಕಾರಗಳು ನಿಮಗಾಗುವಂಥದ್ದು. ಯಾರನ್ನು ನಂಬಿ ನೀವು ಹಣವನ್ನು ಕೊಡ್ತಿರಲ್ಲ, ಅವ್ರು ಯಾರು ನಿಮಗೆ ವಾಪಸ್ ಕೊಡೋದಿಲ್ಲ. ಹುಷಾರು, ದುಡ್ಡು ಕಾಸಿನ ವಿಚಾರದಲ್ಲಿ ಹುಷಾರು. ಯಾರಿಗೂ ಸಾಲ ಕೊಡಬೇಡಿ, ನೀವು ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ, ಶ್ಯೂರಿಟಿ ಹಾಕಬೇಡಿ, ತಾಪತ್ರೆಗಳಿಗೆ ಸಿಕ್ಕಾಕ್ಕೊಳ್ಬೇಕಾಗತ್ತೆ. ಹುಷಾರು. ಮನಸ್ಸಿಗೆ ತುಂಬ ಗಾಢವಾದಂತಹ ಪ್ರಾಬ್ಲಮ್ಗಳು ಬರುತ್ತೆ. ಜೊತೆಗೆ 6ನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ. ಒಬೆಸಿಟಿ ಪ್ರಾಬ್ಲಮ್ನಿಂದ ತುಂಬ ಬಳಲಬೇಕಾಗತ್ತೆ. ಬಾರ್ಡರ್ನಲ್ಲಿರುವಂತಹ ಡಯಾಬಿಟಿಕ್ ಅವರಿಗೆ ಬಾರ್ಡರನ್ನು ದಾಟುವ ಸಮಯಗಳು ಬರಬಹುದು. ಮನಸ್ಸಿನಲ್ಲಿ ಹಲವು ವಿಧದ ಯೋಚನೆಗಳು, ಚಿಂತೆಗಳು, ಈ ರೋಗಸ್ಥಾನ ಅಂತ ಹೇಳಿದ್ರೇ ಒಂದಿಷ್ಟು ಈ ಮಾಟ ಮಂತ್ರಗಳಿಗೂ ಕಾರಣ, ಈ ನೆಗೆಟಿವ್ ಎನರ್ಜಿಗಳಿಗೆ ಕಾರಣ. ಅಲ್ಲಿ ಗುರು ಬರ್ತಾ ಇರುವಂಥದ್ದು. ಜೊತೆಗೆ ಆ ಸ್ಥಾನದ ಅಧಿಪತಿಯನ್ನು ನೋಡಿದ ಸಂದರ್ಭಕ್ಕೆ ಬುಧನಾಗಿರ್ತಾನೆ 6ನೇ ಮನೆಯಲ್ಲಿ. ಆ ಬುಧನ ಸ್ಥಾನವೂ ಸಹ ಅಷ್ಟೊಂದು ಸಂಚಾರಗಳು ಅಷ್ಟೊಂದು ಶುದ್ಧವಾಗಿ ಬೇರೆ ಇಲ್ಲ. ಇದಕ್ಕಿದ್ದ ಹಾಗೆ ಈ ನೆಗೆಟಿವಿಟಿಯ ಪ್ರಭಾವಗಳು ಜಾಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ. ಹುಷಾರಾಗಿದ್ದು ಜೀವನನ ಸಾಗಿಸ್ಕೊಳ್ತಾ ಹೋಗಿ. ಒಳ್ಳೆಯದಾಗಲಿ, ಏನು ಯೋಚನೆ ಮಾಡೋದು ಬೇಡ. ಗುರುವಿನ ಬಲ ಇಲ್ಲ ಅಂತ ಕೊರಗೋದು ಬೇಡ. ಶನಿಯ ಅನುಗ್ರಹ ಅಷ್ಟೋ ಇಷ್ಟೋ ಏನೋ ಬರ್ತಾ ಇದೆ. 7.5 ಬೇರೆ ಹೊರಗೆ ಬಂದಿದ್ದೀರಿ. ಹಾಗಾಗಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಅನುಕೂಲವಾಗಲಿ. ಇನ್ನು ಗುರುಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಹೆಸರಿನಲ್ಲಿ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸಿ, ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿದರೆ ಡೀಟೇಲ್ಸ್ ಹೇಳ್ತಾರೆ. ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿಸಿ, ಅದಕ್ಕಿರುವಂತಹ ಶುಲ್ಕ 333 ರೂಪಾಯಿಗಳು ಒಬ್ಬರಿಗೆ. ಯಾಗದ ನಂತರದಲ್ಲಿ ನಿಮಗೆ ಕೊಡುವಂತಹ ಪ್ರಸಾದವನ್ನು ನೀವು ಕೈಗೆ ಕಟ್ಕೊಳ್ಬೇಕು ಮತ್ತು ಅಕ್ಷತೆಯ ಪ್ರಸಾದವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದನ್ನು ಪೋಸ್ಟಿನ ಮುಖಾಂತರವೇ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಪೋಸ್ಟಿನ ಮುಖಾಂತರ ಬಂದು ಸೇರುತ್ತೆ.
ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾಯಿರಿ. ಯಾವುದಾದ್ರೂ ದೇವಸ್ಥಾನಗಳಿಗೆ ಅದು ಬೆಳೆದು ದೊಡ್ಡದಾಗಿ ಮರವಾಗುವಂಥ ಸಾಧ್ಯ ಇರುವಂಥ ದೇವಸ್ಥಾನಗಳಿಗೆ ಔದುಂಬರ ಗಿಡಗಳನ್ನು ಕೊಟ್ಟು ಬೆಳೆಸಿಸಿ. ಧೈರ್ಯವಾಗಿದ್ದು ಹೇಳಿದ ಕೆಲಸವನ್ನು ಮಾಡ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ.